ಇನ್ಸ್ಟಾಗ್ರಾಮ್ ಅಕೌಂಟ್ ಯಾವ ರೀತಿ ಡಿಲೀಟ್ ಮಾಡುವುದು ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೀನಿ. ಕೇವಲ 2 ಮಿನಿಟ್ನಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಪರ್ಮನೆಂಟ್ ಡಿಲೀಟ್ ಮಾಡಬಹುದು. ನೀವು ಅಪ್ಡೇಟ್ ಪ್ರಕಾರ ಪರ್ಮನೆಂಟ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಮಾಡುವ ಪ್ರೊಸೀಜರ್ ಚೇಂಜ್ ಆಗಿದೆ. ಹಾಗಾಗಿ ಇನ್ಸ್ಟಾಗ್ರಾಮ್ನ ಯಾರೆಲ್ಲ ಡಿಲೀಟ್ ಮಾಡಬೇಕು ಅಂತ ಅಂದುಕೊಂಡಿದ್ದೀರಾ ಪರ್ಮನೆಂಟ್ ಆಗಿ, ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡುವವರು ಫುಲ್ ಕೊನೆಯವರೆಗೂ ನೋಡಿ, ನಿಮಗೆ ಯೂಸ್ಫುಲ್ ಆಗುತ್ತೆ. ಕೇವಲ 2 ಮಿನಿಟ್ನಲ್ಲಿ ತುಂಬ ಈಸಿಯಾಗಿ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಗಾಯ್ಸ್, ಮೊದಲನೇದಾಗಿ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಪ್ಲಿಕೇಶನನ್ನು ಓಪನ್ ಮಾಡಿ. ಸೊ ನಾನು ಇವಾಗ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನನ್ನು ಓಪನ್ ಮಾಡಿಕೊಂಡಿದ್ದೀನಿ. ಸೊ ಗಾಯ್ಸ್, ಇವಾಗ ನೀವು ಯಾವ ರೀತಿ ಡಿಲೀಟ್ ಮಾಡೋದನ್ನು ತಿಳಿಸ್ತೀನಿ. ಗಾಯ್ಸ್, ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಲೀಟ್ ಮಾಡಲು ಹಲವಾರು ರೀಸನ್ ಇರಬಹುದು. ಕೆಲವರಿಗೆ ರೀಲ್ಸ್ನಲ್ಲಿ ವ್ಯೂಸ್ ಬರದೇ ಇರಬಹುದು, ಆರ್ ಮಲ್ಟಿಪಲ್ ಅಕೌಂಟ್ ಮಾಡಿ ನಂತರ ಬೇಡ ಅನಿಸಿ ಡಿಲೀಟ್ ಮಾಡ್ತೀರಿ, ಆರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಯೂಸ್ ಮಾಡಲು ಇಷ್ಟವಿರುವುದಿಲ್ಲ. ಸೊ ಯಾವುದೇ ರೀಸನ್ ಇರಬಹುದು. ಈಗ 2025ರಲ್ಲಿ ಅಪ್ಡೇಟ್ ಆದ ನಂತರ ಬಂದಿರುವ ಹೊಸ ಮೆಥಡ್ ಮೂಲಕ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಪರ್ಮನೆಂಟ್ ಆಗಿ ಡಿಲೀಟ್ ಮಾಡೋದನ್ನು ತಿಳಿಸಿಕೊಡ್ತೀನಿ. ಡಿಆಕ್ಟಿವೇಟ್ ಅಲ್ಲ, ಪರ್ಮನೆಂಟ್ ಆಗಿ ನೀವು ಡಿಲೀಟ್ ಮಾಡಿಕೊಳ್ಳಬಹುದು. ಸೊ ಮೊದಲನೆಯದಾಗಿ ನೀವು ಮಾಡಬೇಕಾಗಿರುವುದು, ನೀವು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ಕೆಳಗಡೆ ಇಲ್ಲಿ ನೋಡಬಹುದು, ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ಸೊ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಬರುತ್ತದೆ. ಸೊ ಗಾಯ್ಸ್, ಇವಾಗ ನೀವು ಏನು ಮಾಡಬೇಕು ಅಂತ ಡೀಟೇಲ್ಸ್ ಆಗಿ ತಿಳಿಸಿಕೊಡ್ತೀನಿ, ಯಾರು ಕೂಡ ಮಿಸ್ ಮಾಡಿಕೊಳ್ಳಬೇಡಿ. ಗಾಯ್ಸ್, ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟ್ ವಿಷಯಕ್ಕೆ ಹೋಗೋಣ. ಸೊ ಗಾಯ್ಸ್, ಮೊದಲನೇದಾಗಿ ನೋಡಬಹುದು, ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಅಲ್ಲಿ 3 ಡಾಟ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಕೌಂಟ್ ಸೆಂಟರ್ ಅಂತ ಇದೆ. ಫಸ್ಟ್ ಆಪ್ಷನ್ ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಅಕೌಂಟ್ ಸೆಂಟರ್ ಅಂಡರ್ ಅಲ್ಲಿ ನಿಮಗೆ ಈ ರೀತಿಯಾಗಿ ಬರುತ್ತದೆ. ಗೈಸ್, ಇಲ್ಲಿ ನೀವು ಮಾಡಬೇಕಾಗಿರುವುದು, ಇಲ್ಲಿ ನೋಡಬಹುದು ಅಕೌಂಟ್ ಸೆಟ್ಟಿಂಗ್ ನಲ್ಲಿ ಸೆಕೆಂಡ್ ಸೆಟ್ಟಿಂಗ್ ಚೆಕ್ ಮಾಡಿಕೊಳ್ಳಿ. ಅಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಇದೆ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತದೆ. ಪರ್ಸನಲ್ ಡೀಟೇಲ್ಸ್ ನಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಪರ್ಸನಲ್ ಡೀಟೇಲ್ಸ್ ಬರುತ್ತದೆ. ಗೈಸ್, ಇಲ್ಲಿ ನೀವು ಮಾಡಬೇಕಾಗಿರುವುದು ಅಕೌಂಟ್ ಓನರ್ಶಿಪ್ ಅಂಡ್ ಕಂಟ್ರೋಲ್ ಅಂತ ಇದೆ. 3ನೇ ಆಯ್ಕೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತದೆ. ಸೊ ಗೈಸ್, ಇವಾಗ ನಿಮಗೆ ನೆಕ್ಸ್ಟ್ ಈ ರೀತಿಯಾದ ಆಪ್ಷನ್ ಬರುತ್ತದೆ, ಡಿಆಕ್ಟಿವೇಶನ್ ಆರ್ ಡಿಲೀಷನ್ ಅಂತ. ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಗೈಸ್, ನೀವು ಯಾವ ಅಕೌಂಟ್ ಡಿಲೀಟ್ ಮಾಡಬೇಕು ಅಂತ ಅಂದುಕೊಂಡಿದ್ದೀರಾ ಅದರ ಲಿಸ್ಟ್ ಬರುತ್ತದೆ. ಸೊ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಇಲ್ಲಿ 2 ಆಯ್ಕೆ ಬರುತ್ತದೆ. ನೋಡ್ಬೋದು, ಡಿಆಕ್ಟಿವೇಟ್ ಅಕೌಂಟ್ ಅಂತ. ಒಂದನೇದಾಗಿ ಇದು ಟೆಂಪ್ರರಿ ಆಗಿ ಇರುತ್ತದೆ, ಬಟ್ ಪರ್ಮನೆಂಟ್ ಆಗಿ ಡಿಲೀಟ್ ಆಗಲ್ಲ. ಇಲ್ಲಿ ಸೆಕೆಂಡ್ ಆಪ್ಷನ್ ಡಿಲೀಟ್ ಅಕೌಂಟ್ ಅಂತ ಇದೆ. ಡಿಲೀಟ್ ಯುವರ್ ಅಕೌಂಟ್ ಇಸ್ ಪರ್ಮನೆಂಟ್ ಅಂತ, ಮತ್ತೆ ಅದು ವಾಪಸ್ ಬರಲ್ಲ. ನೀವು 2ನೇ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಬೇಕಾಗುತ್ತದೆ. ನಂತರ ಕಂಟಿನ್ಯೂ ಅನ್ನು ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ತುಂಬಾ ಆಪ್ಷನ್ ಕೊಟ್ಟಿದ್ದಾರೆ. ಅಂದರೆ ನೀವು ಯಾವ ರೀಸನ್ ಇಂದ ಡಿಲೀಟ್ ಮಾಡುತ್ತೀರಾ ಅಂತ ನೀವು ಯಾವುದು ಬೇಕಾದರೂ ಸೆಲೆಕ್ಟ್ ಮಾಡಿಕೊಳ್ಳಬಹುದು. ನಾನು ಇಲ್ಲಿ ಲಾಸ್ಟ್ ಆಪ್ಷನ್ ಸಮಥಿಂಗ್ ಎಲ್ಸ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಗೈಸ್, ನಂತರ ನಿಮಗೆ ಇಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಪಾಸ್ವರ್ಡ್ ಕೇಳುತ್ತದೆ. ನೀವು ಯಾವ ಅಕೌಂಟ್ ಡಿಲೀಟ್ ಮಾಡಬೇಕು ಅಂತ ಅಂದುಕೊಂಡಿದ್ದೀರಾ ಆ ಅಕೌಂಟ್ನ ಪಾಸ್ವರ್ಡ್ನ ಹಾಕಿ. ನಂತರ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಇಷ್ಟು ಮಾಡಿದರೆ ನಿಮ್ಮ ಅಕೌಂಟ್ ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತದೆ. 1 ಮಂತ್ ವರೆಗೂ ಹಾಗೆ ಇರುತ್ತದೆ. ಲಾಗಿನ್ ಮಾಡಲು ಹೋಗಬೇಡಿ. 1 ಮಂತ್ ನಂತರ ಪರ್ಮನೆಂಟ್ಲಿ ಡಿಲೀಟ್ ಆಗುತ್ತದೆ. ಸೊ 2025ರ ಅಪ್ಡೇಟ್ ಪ್ರಕಾರ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಿಕೊಳ್ಳಬಹುದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಯೂಸ್ಫುಲ್ ಮಾಹಿತಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಬಾಯ್.